ರಾಮನಗರಿ ಅಯೋಧ್ಯೆಯಲ್ಲಿ ಕೇಸರಿ ಧ್ವಜ. ರಾಮನಗರಿ ಅಯೋಧ್ಯೆಯಲ್ಲಿ ಇತಿಹಾಸದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಯಿತು. ಅಭಿಜಿತ್ ಮುಹೂರ್ತದ ಶುಭ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಸರಿ ಧ್ವಜಾರೋಹಣ ನಿರ್ವಹಿಸಿದ್ದು, ಇದು ಶ್ರೀರಾಮ ಜನ್ಮಭೂಮಿ ಪುನರುಜ್ಜೀವನ ಮತ್ತು ದೇವಸ್ಥಾನ ನಿರ್ಮಾಣದ ಸಂಕೇತ ಎಂದು ಹೇಳಲಾಗಿದೆ. ಶಿಖರದ ಮೇಲೆ 42 ಅಡಿ ಎತ್ತರದ ಧ್ವಜಸ್ತಂಭ ಇದ್ದು 360 ಡಿಗ್ರಿ ತಿರುಗುತ್ತದೆ. ಕೇಸರಿ ಬಣ್ಣದ ತ್ರಿಕೋನಾಕೃತಿಯ ಧ್ವಜ 10 ಅಡಿ ಎತ್ತರ, 20 ಅಡಿ ಉದ್ದವಿದೆ. ಧ್ವಜದ ಮೇಲೆ ಸೂರ್ಯ, ಓಂ ಹಾಗೂ ಕೋವಿದಾರಮರ ಚಿತ್ರವಿದೆ. ಸೂರ್ಯನ ಚಿತ್ರ ರಾಮ ಸೂರ್ಯವಂಶವನ್ನ, ಓಂ ಶುಭ ಸೂಚನೆಯನ್ನು, ಕೋವಿದಾರಮರವು ಅಯೋಧ್ಯೆ ಸಂಪ್ರದಾಯವನ್ನ ಪ್ರತಿನಿಧಿಸುತ್ತದೆ. ಚಿನ್ನದ ದಾರದಿಂದ ಕೈಯಿಂದ ಕಸೂತಿ ಮಾಡಲಾದ 3 ಚಿಹ್ನೆಗಳನ್ನು ಒಳಗೊಂಡಿದೆ. ಭಾರತೀಯ ಪರಂಪರೆ, ಶೌರ್ಯ, ಭಕ್ತಿ ಮತ್ತು ಸಂಸ್ಕೃತಿಯ ಪ್ರತಿರೂಪವಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ವಿಶೇಷ ಪ್ಯಾರಾಚೂಟ್ ಉತ್ಪಾದನಾ ಕಂಪನಿ 75 ದಿನಗಳಲ್ಲಿ ಈ ಧ್ವಜವನ್ನ ತಯಾರಿಸಿದೆ. ಬಾಳಿಕೆ ಬರುವ ಪ್ಯಾರಾಚೂಟ್ ಬಟ್ಟೆ ರೇಷ್ಮೆ ದಾರ ಮತ್ತು ಹವಾಮಾನ ರಕ್ಷಣೆಯ ವಿರುದ್ಧ ಬಟ್ಟೆಯನ್ನ ಬಳಸಿ ವಿನ್ಯಾಸಗೊಳಿಸಲಾಗಿದೆ. 5 ವರ್ಷದ ಹಿಂದೆ ಆರಂಭವಾಗಿದ್ದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಈಗ ಮುಗಿದಿದ್ದು, ಇದು ಸಂಕೇತವಾಗಿ ಪ್ರಧಾನಿ ಮೋದಿ ಹಾಗೂ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮಂಗಳವಾರ ಮಂದಿರದ ಗೋಪುರದ ಮೇಲೆ ಧರ್ಮ ಧ್ವಜಾರೋಹಣ ಮಾಡಿದರು. ಕೇವಲ ಧ್ವಜವಲ್ಲ, ಅದು ಶಾಶ್ವತ ನಂಬಿಕೆ, ರಾಷ್ಟ್ರೀಯ ಸಮನ್ವಯ ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಎತ್ತಿದ ಗೌರವ ಧ್ವಜವಾಗಿದೆ. ಅಯೋಧ್ಯ ಅಮೃತ ಯುಗದ ಹೊಸ ಅಧ್ಯಾಯವನ್ನೇ ಉದ್ಘಾಟಿಸಿದೆ.